ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಂಬ್ ಇಡ್ಸಿದ್ ಯಾರು ಅಂತ ಗೊತ್ತಾಯ್ತಾ? ಏನಾದ್ರು ಕ್ಲೂ ಸಿಗ್ತಾ? ಇಲ್ಲಮ್ಮ, IG ಅವರು ಕಂಟಿನ್ಯೂಸ್ ಟಚ್ಚಲ್ಲಿದ್ದಾರೆ. ಆ ಕೆಲಸದವ್ನು ಸಿಕ್ಕಾಕೊಂಡಲ್ಲ, ತನ್ನ ಕೈಲಿ ಯಾರು ಮಾಡಿಸಿದ್ದು ಅಂತ ಅವನಿಗೆ ಗೊತ್ತಿಲ್ವಂತೆ. ಏನು, ಯಾರು ಮಾಡಿಸಿದ್ದು ಅಂತ ಅವನಿಗೆ ಗೊತ್ತಿಲ್ವಾ? ಇಲ್ಲಮ್ಮ, ಯಾರೋ ಭಾಳ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ. ಅವನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ದುಡ್ಡು ಇಟ್ಬಿಟ್ಟು ಅದು ಅವನಿಗೆ ರೀಚ್ ಆಗೋ ಥರ ನೋಡ್ಕೊಂಡಿದ್ದಾರೆ. ದುಡ್ಡಿನ ಆಸೆ ತೋರಿಸಿ ಬೆದರಿಕೆ ಹಾಕಿ ಏನೋ ಡೀಲ್ ಮಾಡ್ಕೊಂಡು ಈ ಕೆಲಸ ಮಾಡಿಸಿದ್ದಾರೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ, ಅವರು ಸತ್ತೋಗಿರೋ ಹೆಸರಿನಲ್ಲಿ ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ಸರ್ತಿ ಇದೇ ಥರ ಬೇರೆ ಬೇರೆ ಸಿಮ್ ಕಾರ್ಡ್ನ ಯೂಸ್ ಮಾಡಿದ್ದಾರೆ. ಹಾಗಾಗಿ IG ಅವರು ಸ್ವಲ್ಪ ಡಿಲೇ ಆಗುತ್ತೆ, ಲೀಡ್ ಸಿಕ್ಕಿದ ತಕ್ಷಣ ಹೇಳ್ತೀವಿ ಅಂತ ಹೇಳಿದ್ದಾರೆ. ಆದರೂ ಗೌತಮ್, ಮನೆಯವ್ರ ಜೀವ ಎಲ್ಲ ಅಪಾಯದಲ್ಲಿದೆ. ಯಾರಿಗೇನಾಗ್ಬಿಡುತ್ತೋ ಅನ್ನೋ ಭಯ. ಅಲ್ಲ, ನೀನು ಇನ್ಫ್ಲುಯೆನ್ಸ್ನ ಯೂಸ್ ಮಾಡಿ ಆಫೀಸರ್ಸ್ ಮೇಲೆ ಸ್ವಲ್ಪ ಪ್ರೆಷರ್ ಆಗ್ಬೋದಲ್ವಾ? ಹೌದಾಳೆ ಮಯ್ಯ, ನಮ್ಮ ಗೇಟಿಗಿಂತ ಹೊರಗಡೆ ಒಂದು ಹೆಜ್ಜೆ ಇಡೋಕ್ಕೂ ಹೆದರಿಕಾಗುತ್ತೆ ಕಣೋ. ಯಾರು ಎಲ್ಲಿಂದ ಬಂದು ಡಮ್ ಅಂದ್ಬಿಡ್ತಾರೋ ಅಂತ ಹೆದರಿಕೆ ಆಗ್ತದೆ ಕಣೋ. ಮಾವ, ದಯವಿಟ್ಟು ಎಲ್ಲ ಭಯ ಪಟ್ಕೋಬೇಡಿ. ನೋಡಿ, ಈಗ ಸೆಕ್ಯೂರಿಟಿ ಏಜೆನ್ಸಿ ಅವ್ರು ಚೇಂಜ್ ಆಗಿದ್ದಾರೆ. ಎಕ್ಸ್ಟ್ರಾ ಸೆಕ್ಯೂರಿಟಿಗಿಂತ ಪೊಲೀಸ್ನವ್ರು ಇರ್ತಾರೆ. ನಿಮ್ಮಗಳಿಗೆಲ್ಲ ಏನು ತೊಂದರೆನೂ ಆಗಲ್ಲ. ಬಟ್ ಯಾರು ಈ ಕೆಲಸ ಮಾಡಿದಾರಲ್ಲ, ಅವರಂತೂ ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ. ಹಾಗೆ ಮಾಡ್ತೀನಿ. ಅಳೆಮಯ್ಯ, ಶತ್ರುಗಳು ಪೂರ್ತಿ ನಾಶ ಆದರೆ ತಾನೇ ನೆಮ್ಮದಿಯಿಂದ ಬದುಕೋಕ್ಕಾಗೋದು. ಇಲ್ಲಾಂದ್ರೆ ಭಯದಲ್ಲೇ ಬದುಕಬೇಕಾಗುತ್ತೆ ಕಣೋ. ನಾನು ಇದನ್ನಿಲ್ಲ ಮಾವ, ನಾನು ನೋಡ್ಕೋತೀನಿ. ಎಲ್ಲ ಏನೂ ಆಗಲ್ಲ. ಆ ಜವಾಬ್ದಾರಿ ನಂದು. ಓಕೆ, ಸರಿ. ಗುಡ್ ನೈಟ್ ಗೌತಮ್. ಹಾಂ, ಗುಡ್ ನೈಟ್. ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? 2 ಬ್ಯಾಕ್ ಟು ಬ್ಯಾಕ್ ಕೆಟ್ಟ ಇನ್ಸಿಡೆಂಟ್ಸ್ಗಳು ನಡೆದೋಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಬಾಂಬ್ ಬ್ಲಾಸ್ಟ್ ಬಗ್ಗೆ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅಮ್ಮನ ತಂಗಿನ ಹುಡ್ಕೋದಕ್ಕೆ ಅಂತ ಪ್ರೈವೇಟ್ ಡಿಟೆಕ್ಟಿವ್ಸ್ನ ಹೈರ್ ಮಾಡಿದ್ದೀವಿ. ಯಾವ ಕೇಸಲ್ಲೂ ಏನೋ ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ವಲ್ಲ ಪಾಸಿಟಿವ್ ಆಗಿ ಅಂತ ನನಗೆ ಯೋಚನೆ ಆಗ್ಬಿಟ್ಟಿದೆ. ನೋಡಿ, ನಂಗೆ ಅರ್ಥ ಆಗುತ್ತೆ. ಆದರೆ ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಪ್ಲೀಸ್, ನೀವು ಅದ್ರ ಬಗ್ಗೆ ಗಮನ ಕೊಡಿ. ಅದು ಇಂಪಾರ್ಟೆಂಟು. ನೀವು ಚೆನ್ನಾಗಿದ್ರೆ ಈ ಮನೆ ಚೆನ್ನಾಗಿರುತ್ತೆ, ನಾವೆಲ್ಲರೂ ಚೆನ್ನಾಗಿರ್ತೀವಿ. ಪ್ಲೀಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬಟ್ ಸ್ಟಿಲ್, ಮನೆಯವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಭಾಳ ಬೇಗ ಡಿಸ್ಟರ್ಬ್ ಆಗ್ಬಿಡ್ತೀನಿ ಭೂಮಿಕಾ. ಅವ್ರು ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮ ಮನೆಯವರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಒಂದು ಸುಳಿವು ಕೂಡ ಇಲ್ಲ ನಮಗೆ. ಅವ್ರ ಉದ್ದೇಶ ಏನು ಒಂದು ಗೊತ್ತಾಗ್ತಿಲ್ಲ. ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಹೊರಗಡೆ ಓಡಾಡಬೇಕು. ಅವ್ರಿಗೇನಾದರೂ ಅಪಾಯ ಆಗ್ಬಿಟ್ರೆ ಅಂತ ನನಗೆ ಭಯ ಆಗ್ತಾ ಇದೆ. ಗೌತಮ್ ಅವರೇ, ಇಂಥ ಸಮಯದಲ್ಲಿ ನೀವು ಧೈರ್ಯ ತಂದ್ಕೊಂಡು ಮನೆಯವರೆಲ್ರಿಗೂ ಧೈರ್ಯ ತುಂಬಬೇಕು. ನೋಡಿ, ನೀವು ಧೈರ್ಯ ತುಂಬಿದಷ್ಟು ಎಲ್ಲರೂ ಸೆಕ್ಯೂರ್ ಆಗಿ ಫೀಲ್ ಮಾಡ್ಕೋತಾರೆ. ಇಲ್ಲ ಅಂದರೆ ಈ ಮನೇನ ಚಿಂತೆ ಆವರಿಸ್ಕೊಂಡ್ಬಿಡುತ್ತೆ. ಏನೇ ಆದರೂ ನೀವು ಧೈರ್ಯ ಗೆಡಬೇಡಿ. ನಮ್ಮೆಲ್ಲರನ್ನ ಕಾಪಾಡೋದಕ್ಕೆ ಮೇಲೊಬ್ಬ ಇದ್ದಾನೆ. ಎಲ್ಲ ಭಾರನೂ ಅವನ ಮೇಲೆ ಹಾಕ್ಬಿಡಿ. ಮುಳುಗಿಸ್ತಾನೋ ತೇಲಿಸ್ತಾನೋ ಅವನಿಗೆ ಬಿಟ್ಟಿದ್ದು ಅವ್ನು ನೋಡ್ಕೋತಾನೆ. ನಮ್ಮಿಂದ ಯಾರಿಗೂ ಅಪಾಯ ಆಗಿಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದಮೇಲೆ ಆ ದೇವ್ರು ನಮ್ಮ ಕೈ ಬಿಡಲ್ಲ. ಅವನು ನಮ್ಮನ್ನ ಕಾಪಾಡ್ತಾನೆ. ಈಗ ನೋಡಿ, ಬಾಂಬ್ ಬ್ಲಾಸ್ಟ್ ಆಯಿತು, ಬಟ್ ಯಾರಿಗೇನೂ ಆಗಿಲ್ಲ. ಈ ಸಂಕಷ್ಟದಿಂದ ಅವನೇ ಅಲ್ವಾ ನಮ್ಮನ್ನ ಪಾರು ಮಾಡಿದ್ದು. ದೇವ್ರನ್ನ ಗಟ್ಟಿಯಾಗಿ ನಂಬಿ, ಎಲ್ಲ ಒಳ್ಳೇದೇ ಆಗುತ್ತೆ. ಬಟ್ ಆಲ್ ಸೆಟ್ ಅಂಡ್ ಡನ್, ಈ ಕ್ರಿಟಿಕಲ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಇದೆ ಭೂಮಿಕಾ. ಇದೊಂಥರ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಕತ್ಲಲ್ಲಿ ಬಿಟ್ಟಾಗಿದೆ. ಎಲ್ಲರ ಮೇಲೂ ಅನುಮಾನ ಪಡೋ ಥರ ಆಗಿದೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಅದು ಹಾಗೆ. ಅನುಮಾನದ ಹುಳ ಒಂದ್ಸಲ ತಲೆಗೆ ಹೊಕ್ಕರೆ ಮುಗೀತು. ಆಮೇಲೆ ಅದನ್ನು ಆಚೆ ತೆಗೆದಾಗೋ ತುಂಬಾನೇ ಕಷ್ಟ. ಮನೇಲಿ ನನಗೆ ವ್ಯಾಲ್ಯೂನೇ ಇಲ್ದಿರೋಗಾಗಿದೆ. ಮನೆ ಕೆಲಸದೋಳು ನನಗೆ ಎದುರು ಮಾತಾಡ್ತಿದ್ದಾಳೆ. ಆಫ್ಟರ್ ಆಲ್ ಒಂದು ಕಾಫಿ ಕೇಳಿದ್ನಪ್ಪ, ಅದಕ್ಕೆ ಸ್ಪೆಷಲ್ ಕಾಫಿ ಅಂತೆ. ಕಾಫಿನೇ, ಅದಕ್ಕೆ ಇಷ್ಟೊಂದು ಬಿಲ್ಟಪ್ ಬೇರೆ. ಇಷ್ಟು ಕೋಪ ಬರುತ್ತೆ ಅಂದ್ರೆ. ನೀವ್ ಯಾವಾಗ ಬಂದ್ರಿ? ಅದೇ ನೀವು ಯಾರಿಗೂ ಬೈಕೋತಾ ಇದ್ರಲ್ಲ, ಆಗ್ಲೇ ಎಂಟ್ರಿ ಕೊಟ್ಟೆ. ಹೌದು, ಯಾಕೋ ತುಂಬಾ ಕೋಪದಲ್ಲಿದ್ದಂಗಿದೆ. ವಾಟ್ ಹ್ಯಾಪೆಂಡ್? ಕೋಪ ಬರ್ದೆ ಇನ್ನೇನಾಗತ್ತೆ? ಈ ಮನೇಲಿ ನಾನೊಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದ್ದೀನಿ. ಯಾರು ನನ್ನ ಮಾತೆ ಕ್ಯಾರೇ ಅನ್ನಲ್ಲ. ಯಾರು ಕೇಳಲಿಲ್ಲ ಅಂದ್ರೆ ಏನಂತೆ ಅಪೇಕ್ಷಾ? ನಾನು ಕೇಳ್ತೀನಲ್ಲ.
ನೀವೆಲ್ಲಿ ಕೇಳ್ತೀರಾ? ಸುಮ್ಮನೆ ಕೇಳಿಸ್ಕೊಳ್ಳೋ ಥರ ನಾಟಕ ಮಾಡ್ತೀರಾ ಅಷ್ಟೇ ನೀವು. ಆಮೇಲೆ ಎಲ್ಲ ಹೋಗಿ ಕೇಳೋದು ಅಕ್ಕನ ಮಾತು, ಇಲ್ಲಾಂದ್ರೆ ಭಾವನ್ ಮಾತು, ತಪ್ಪಿದ್ರೆ ನಿಮ್ಮ ಅಮ್ಮನ ಮಾತು. ನನ್ನ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಎಲ್ಲ ಇದ್ದು ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ನನ್ನ ಗಂಡ ಅಂತೂ ನನ್ನ ಮಾತು ಕೇಳಲ್ಲ, ಅಕ್ಕ ಅಂತೂ ಮೊದಲೇ ನನ್ನ ಮಾತು ಕೇಳಲ್ಲ, ಇನ್ನು ಮನೆ ಕೆಲಸದವರು ಅವ್ರು ನನ್ನ ಮಾತು ಕೇಳಲ್ಲ. ಹಾಗಾಗೋಗಿದೆ. ನೀವೆಲ್ಲ ಬಿಡಿ, ನಿನ್ನೆ ಮೊನ್ನೆ ಬಂದಿರೋ ಈ ಮನೆ ಕೆಲಸದವಳು ಅವಳು ನನ್ನ ಮಾತು ಕೇಳಲ್ಲ ಅಂತಾಳೆ. ಎಷ್ಟು ಇನ್ಸಲ್ಟ್ ಆಗತ್ತೆ ಗೊತ್ತಾ? ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಓ ಓ ಓ ಓ ಕೂಲ್ ಡೌನ್. ಯಾಕೆ ಇಷ್ಟು ಅಪ್ಸೆಟ್ ಆಗ್ತೀರಾ? ನೋಡಿ ಅದೇನಾಯ್ತು ಅಂತ ಸ್ವಲ್ಪ ಕರೆಕ್ಟಾಗಿ ಹೊಸದಾಗಿ ಮನೆ ಕೆಲಸದವಳು ಬಂದಿರಲ್ಲ, ಅವಳು ನನ್ಗೆ ಎಷ್ಟು ಇನ್ಸಲ್ಟ್ ಮಾಡಿದ್ಲು ಗೊತ್ತಾ? ಮೇಡಮ್ ಒಂದ್ ನಿಮಿಷ. ಯಾಕೆ? ಇದನ್ನ ಅಣ್ಣ ಅದ್ಗೆಗೆ ಅಂತ ತಗೊಂಡ್ ಹೋಗ್ತಿದ್ದೀನಿ. ಅವ್ರಿಗೆ ಆಮೇಲೆ ಕೂಡ ಮಾಡ್ಕೊಂಡು ತಗೊಂಡು ಹೋಗ್ಬೋದಲ್ವಾ? ನಂಗೆ ಅರ್ಜೆಂಟಾಗಿ ಕಾಫಿ ಕುಡಿಬೇಕು, ಕೊಡು. ಮೇಡಮ್ ಕ್ಷಮಿಸಿ, ಅವರಲ್ಲಿ ಕಾಯ್ತಾ ಇರ್ತಾರೆ. ಇದು ನಾನು ಅಣ್ಣ ಅದ್ಗೆಗೆ ಅಂತ ಸ್ಪೆಷಲ್ ಆಗಿ ಮಾಡಿರೋ ಕಾಪಿ. ನೀವೇ ಹೇಳಿ ಪಾರ್ಥ, ಹೀಗೆಲ್ಲ ಮಾಡಿದ್ರೆ ನನಗೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ, ಬಟ್ ನಾವು ಬೇಜಾರು ಮಾಡ್ಕೋಬಾರ್ದು. ಮತ್ತೆ ನೀವು ನನಗೆ ಉಪದೇಶ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರಾ? ಅರೆ ನಾನು ಉಪದೇಶ ಕೊಡ್ತಾ ಇಲ್ಲ ನೋಡಿ, ಗಂಡ ಆಗಿ ಕೆಲವು ಸಜೆಷನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನನ್ನ ಪ್ರಕಾರ ಏನು ಗೊತ್ತಾ, ಇಂಥ ವಿಚಾರಗಳನ್ನೆಲ್ಲ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಬಾರ್ದು. ಐ ಮೀನ್ ಇದು ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ವೇ ಅಲ್ಲ. ಈಗ ಅವರೇನು ಕಾಫಿ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ರಾ? ಇಲ್ಲ ತಾನೇ, ಆರ್ಡರ್ ಸ್ವಲ್ಪ ಜಾಸ್ತಿ ಇದೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಈಗ ನಾವು ಹೊರಗಡೆ ಹೋಟೆಲ್ಗೆ ಹೋದಾಗ ಏನಾದರೂ ಒಂದು ಆರ್ಡರ್ ಮಾಡಿ ಕ್ಯೂಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಲ್ವಾ? ಆಗ ನಾವು ಇದನ್ನ ಇನ್ಸಲ್ಟ್ ಅಂತ ಅನ್ಕೋತೀವಾ? ಇದು ಕೂಡ ಹಾಗೆ ನೋಡಿ. ನೀವು ಸುಮ್ಮನೆ ಇರೋ ಬರೋದನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋತಾ ಇದ್ದೀರಾ. ಸ್ವಲ್ಪ ನೀವೇ ಯೋಚನೆ ಮಾಡಿ ನೋಡಿ. ಸುಮ್ಮನೆ ನೀವು ಕೋಪ ಮಾಡ್ಕೊಂಡು ಒಂದು ಒಳ್ಳೆ ಕಾಫಿ ಕುಡಿಯೋದನ್ನ ಸುಮ್ಮನೆ ವೇಸ್ಟ್ ಮಾಡ್ಕೊಬಿಟ್ರಿ. ಈಗ ನೀವೇನ್ ನನಗೆ ಸಮಾಧಾನ ಮಾಡ್ತಾ ಇದ್ದೀರೋ ಅಥವಾ ನನ್ಗಾಗಿರೋ ಗಾಯಕ್ಕೆ ಉಪ್ಸವರ್ತಾ ಇದ್ದೀರೋ? ರೀ ಅಪೇಕ್ಷಾ, ಏನ್ರಿ ಹೇಳ್ತಾ ಇದ್ದೀರಾ? ಹೆಂಡತಿ ಆದವ್ರಿಗೆ ಯಾರಾದರೂ ಆ ಥರ ಎಲ್ಲ ಮಾಡ್ತಾರಾ? ನಾನು ನಿಮಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಕೇರ್. ಐ ಸ್ವೇರ್, ನಾನು ಸುಳ್ಳು ಹೇಳ್ತಾ ಇಲ್ಲ, ಐ ಸ್ವೇರ್. ಛೀ, ಅದಕ್ಕೆ ನೀವೇನಕ್ಕೆ ಈ ತರ ಬಿಹೇವ್ ಮಾಡ್ತಾ ಇದ್ರ? ಸ್ವಲ್ಪನೂ ಸೂಟ್ ಆಗಲ್ಲ ನಿಮ್ಗೆ. ಏನ್ ಮಾಡೋದು, ನಿಮ್ಮನ್ನು ನಂಬಿಸ್ಬೇಕಲ್ಲ. ಅಂದ್ರೆ ನೀವು ನಂಬಲಿ ಅಂತ ಆ ಥರ ಮಾಡಿದೆ ಅಂತ ಹೇಳಕ್ ಬಂದೆ, ಬಟ್ ಬೈ ಮಿಸ್ಟೇಕ್ ಆಗಿ ಗ್ರಾಮರ್ ಮಿಸ್ಟೇಕ್ ಆಗೋಯ್ತು. ಐ ಮೀನ್ ನನ್ನ ಕನ್ನಡ ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಲ್ವಾ? ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ಓಕೆ. ಅಪೇಕ್ಷಾ, ಬಿಟ್ಟಾಕ್ರಿ ಆ ವಿಷಯನ. ನೋಡಿ ಅದೇನು ಅಷ್ಟು ದೊಡ್ಡದಲ್ಲ. ನಿಮ್ಗೆ ಈ ವಿಷಯ ದೊಡ್ಡದಲ್ದೇ ಇರ್ಬೋದು, ಆದ್ರೆ ನನ್ಗೆ ಈ ವಿಷಯ ದೊಡ್ಡದೇನೆ. ಯಾಕಂದ್ರೆ ಇನ್ಸಲ್ಟ್ ಆಗಿದ್ ನನಗೆ ಅಲ್ಲ. ಕುಡಿಯೋದ ಕಾಫಿ ಕೊಡು ಅಂತ ಕೇಳಿದ್ರೆ ಇಲ್ಲ ಅಣ್ಣ ಅತ್ತಿಗೆಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ನಾನು ನಿಮ್ಗೆ ಅವತ್ತೇ ಹೇಳಿದೆ, ಹೋಗಿ ಅದಕ್ಕೆನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಬಟ್ ನೀವು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ ಬೇರೆ ಯಾರೋ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಅವತ್ತು ನೀವೇ ಹೋಗಿ ಅದಕ್ಕೆ ನಾನು ನೋಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅದಕ್ಕೆ ಮುಂದೆ ಡ್ಯಾಮೇಜ್ ಆಗಿರೋ ನಿಮ್ಮ ಇಮೇಜು ಸರಿ ಆಗ್ತಿತ್ತು. ಕೂಲ್ ಕೂಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.